ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆ ಈ ಟೆಕ್ನಾಲಜಿಯನ್ನ ಕೆಲವು ಸ್ಪೆಷಲ್ ಕೇಸ್ನಲ್ಲಿ ಮಾತ್ರ ಬಳಸ್ತಾರೆ. ಉದಾಹರಣೆಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಮೆಡಿಕಲ್ ಡಯಾಗ್ನೋಸಿಸ್, ಸೈಕಲಾಜಿಕಲ್ ಅಸೆಸ್ಮೆಂಟ್ ಪ್ರಕರಣಗಳಲ್ಲಿ ಅವರು ಸತ್ಯ ಹೇಳ್ತಿದಾರಾ, ಸುಳ್ಳು ಹೇಳ್ತಿದಾರಾ ಅಥವಾ ಘಟನೆಗೆ ಸಂಬಂಧಪಟ್ಟ ನೆನಪುಗಳು ಅವರಲ್ಲಿದೆಯಾ ಎಂದು ಕಂಡುಹಿಡಿಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಬ್ರೈನ್ ಮ್ಯಾಪಿಂಗ್ ಮೂಲಕ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಡಾಕ್ಟರ್ಸ್ ವ್ಯಕ್ತಿಯ ಮೆದುಳು ಪ್ರಶ್ನೆಗಳಿಗೆ ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದ ಧ್ವನಿ ಅಥವಾ ಚಿತ್ರಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದನ್ನು ಗಮನಿಸಿ, ಇದರಿಂದ ಆ ವ್ಯಕ್ತಿ ಪ್ರಸ್ತುತ ಪ್ರಕರಣಕ್ಕೆ ಸಂಬಂಧಿಸಿದ್ದಾನೋ ಇಲ್ಲವೋ ಎಂದು ಊಹಿಸುತ್ತಾರೆ. ಇಎಫ್ಜಿ, ಎಫ್ಎಂಆರ್ಐ ಮುಂತಾದ ಪ್ರಕರಣಗಳನ್ನ ವ್ಯಕ್ತಿಯ ತಲೆಗೆ ಜೋಡಿಸಿ ಸಾಮಾನ್ಯ ಪ್ರಶ್ನೆ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ನಡುವಿನ ಮೆದುಳಿನ ಕ್ರಿಯಾಶೀಲತೆಯನ್ನು ಅಳೆಯಲಾಗುತ್ತೆ. ಈ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆನ 100% ಖಚಿತ ಅಂತ ಹೇಳಕ್ಕಾಗಲ್ಲ ಮತ್ತು ಇದಕ್ಕೆ ಎಕ್ಸ್ಪರ್ಟ್ಸ್ಗಳ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಕೆಲವು ದೇಶಗಳಲ್ಲಿ ಈ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಲೀಗಲ್ ಆಗಿಲ್ಲ, ಆದರೆ ಇಂಡಿಯಾದಲ್ಲಿ ಪ್ರಕರಣದ ಆಳ ಮತ್ತು ಉದ್ದೇಶ ಎಲ್ಲವನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆದೇಶದ ಮೇರೆಗೆ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆನ ಮಾಡಬಹುದಾಗಿದೆ. ಈ ಪರೀಕ್ಷೆಯಿಂದ ವ್ಯಕ್ತಿಯ ಆರೋಗ್ಯಕ್ಕೆ ಸಾಮಾನ್ಯವಾಗಿ ಯಾವುದೇ ತೊಂದರೆ ಆಗಲ್ಲ, ಆದರೆ ಈ ಪರೀಕ್ಷೆನ ಹೇಗೆ ಮಾಡ್ತಾರೆ ಅನ್ನೋದರ ಮೇಲೆ ಇದರ ಪರಿಣಾಮ ನಿಂತಿರುತ್ತೆ. ಧನ್ಯವಾದಗಳು. ನೋಡ್ತಾ ಇರಿ ಡ್ರೀಮ್ ಪಾತ್ ಯೂಟ್ಯೂಬ್ ಚಾನಲ್.